ನನ್ನ ಫ್ಯೂಚರ್ ಈಗ ನಿಮ್ಮ ಕೈಯಲ್ಲೇ ಇದೆ ಮಹಾದೇವ್ ಅವರೇ. ನನ್ನ ಕಣ್ ತುಂಬಾ ಕನಸುಗಳೇ ತುಂಬಿದೆ. ಈಗ ಮದುವೆ ಆದ್ರೆ ಅಲ್ಲಿ ಕತ್ಲೆನೆ ತುಂಬ್ಕೊಂಡ್ಬಿಡುತ್ತೆ. ನನಗಿದೊಂದು ಸಹಾಯ ಮಾಡ್ತೀರಾ ಅಲ್ವಾ ಮಹಾದೇವ್ ಅವರೇ? ನಮ್ ಕಾವ್ಯ ಮಹಾದೇವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇವತ್ತು ಕಾವ್ಯ ಈ ಮದುವೆಗೆ ಒಪ್ಕೊಳ್ತೆ ಹೋಗಿದ್ರೆ ನನ್ ಖಂಡಿತವಾಗ್ಲೂ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ಪಂಚಮಿ, ಮಹಾದೇವ ರೆಡಿ ಆಗ್ಬಿಟ್ನಾ? ಅಮ್ಮ ಕರೀತಾ ಇದ್ರು, ಹೋಗಿ ಏನು ಅಂತ ಕೇಳು. ಏನು ಯೋಚನೆ ಮಾಡ್ತಿದ್ದೀಯ ಮಗನೇ? ಏನಿಲ್ಲ ಚಿಕ್ಕಮ್ಮ. ಯಾವ್ದು ನಡಿಬಾರ್ದಿತ್ತೋ ಅದೇ ನಡೆದು ಹೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮಗನೇ. ಪ್ರೇಮ ನಿನ್ನ ಹಾಗೆ ಹಳ್ಳಿಲಿ ಬೆಳೆದವಳು, ಶಾಲೆ ಮುಖ ಅಷ್ಟೇ ನೋಡಿದಾಳೆ. ಹಳ್ಳಿ ಜನ, ಹಳ್ಳಿ ಬದುಕು ರೂಢಿ ಇದ್ದವಳು. ನಿನಗೊಳ್ಳೆ ಜೋಡಿ ಆಗ್ತಾಳೆ ಅಂತ ನಾವೆಷ್ಟು ಖುಷಿಯಾಗಿದ್ವಿ. ಆದ್ರೆ ಅವಳೇ ಈ ಮದ್ವೆ ಬೇಡ ಅಂತ ಓಡ್ ಹೋಗ್ಬಿಟ್ಲು. ಇನ್ನು ಅವಳ ತಂಗಿ ಕಾವ್ಯ ಚೆನ್ನಾಗಿ ಓದಿದಾಳೆ, ಸಿಟಿಲ್ ಬೆಳೆದಿರೋ ಹುಡುಗಿ. ಅವಳು ಹೇಗ್ ನಿನಗೆ ಸರಿ ಹೋಗ್ತಾಳೆ? ಅವಳು ಹೇಗ್ ನಮ್ಮನೆಗೆ ಹೊಂದ್ಕೋತಾಳೆ? ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ನನಗೊಂದು ಅನುಮಾನ ಮಾದೇವ. ಪಾಪ ಹುಡುಗಿ ಅಪ್ಪ ಅಮ್ಮನ ಬಲವಂತಕ್ಕೆ ಈ ಮದ್ವೆಗೆ ಒಪ್ಕೊಂಡಿರ್ಬೇಕು. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮದ್ವೆಗೂ ಮುಂಚೆ ನೀನೊಂದ್ಸಲ ಕಾವ್ಯನ ಜೊತೆ ಮಾತಾಡೋದು ಒಳ್ಳೇದು. ಪಾಪ ತುಂಬಾ ಓದಿರೋ ಹುಡುಗಿ, ಏನೇನ್ ಕನ್ಸು ಕಟ್ಕೊಂಡಿದ್ಲೋ ಏನೋ, ಇದ್ದಕ್ಕಿದ್ದ ಹಾಗೆ ಹೀಗಾಗಿ ನಿನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀನ್ ಅವಳ ಜೊತೆ ನೇರವಾಗಿ ಮಾತಾಡಿದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಮದ್ವೆ ಆದ್ಮೇಲೆ ಸಮಸ್ಯೆ ಆಗ್ಬಾರ್ದಲ್ವಾ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ನೋಡು ನೀನ್ ಏನ್ ಮಾಡ್ತೀಯಾ ಅಂತ. ಸರಿ ಮಾದೇವ, ನಾನು ಹೋಗ್ತೀನಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾನೇ ನಿಂತವ್ ಮಾತಾಡ್ಬೇಕು ಅನ್ಕೊಂಡಿದ್ದೆ.
ನೀನು ಬಂದಿದ್ದು ಒಳ್ಳೇದೇ ಆಯಿತು. ಏನು ವಿಷಯ? ನಾನು ನಿಮ್ಗೆ ಹೇಗೆ ಹೇಳಬೇಕು, ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಯೋಚನೆ ಮಾಡುವಂಥ ಟೈಮು ಇಲ್ಲ. ಎಲ್ಲ ತುಂಬ ಅರ್ಜೆಂಟಾಗಿ ನಡೆದು ಹೋಗ್ತಾ ಇದೆ. ಪ್ರೇಮ ಅಕ್ಕ ಓಡ್ ಹೋದ್ಲು ಅಂತ ಅಪ್ಪ ತುಂಬ ಎಮೋಷ್ನಲ್ ಆಗಿ ನಿಮಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ ನನ್ನನ್ನು ನಿಮಗೆ ಮದುವೆ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಅಪ್ಪ ನನಗೆ ತುಂಬ ಫೋರ್ಸ್ ಮಾಡಿದ್ರಿಂದಾನೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನಾನು ನಮ್ಮಕ್ಕ ಯಾವತ್ತೂ ನಮ್ಮ ಅಪ್ಪನ ಮಾತು ಮೀರಿಲ್ಲ. ಹಾಗಾಗಿ ಅವ್ರು ಕೇಳಿದ್ದಕ್ಕೆ ನನಗಿಲ್ಲ ಅನ್ನಕ್ಕಾಗ್ಲಿಲ್ಲ. ಜೊತೆಗೆ ನಾನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಂತ ನೋವಲ್ಲಿ ಮಾತಾಡಿದ್ರು. ಮಕ್ಕಳಿಗೋಸ್ಕರ ಜೀವನೇ ತೇದವ್ರವ್ರು. ಅವ್ರಿಗೆ ನೋವು ಕೊಡೋಕೆ ನನ್ಗಿಷ್ಟ ಇರಲಿಲ್ಲ. ಹಾಗಾಗಿ ಒಪ್ಕೊಂಡೆ. ಆಕ್ಚುಲಿ ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ. ಈ ವಿಷಯನ ನಿಮ್ಮ ತಾಯಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಬಂದೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಹೆಂಡತಿ ಆಗೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ನನಗೂ ನಿಮಗೂ ಒಂಚೂರು ಸೆಟ್ ಆಗಲ್ಲ. ಚಿಕ್ಕ ವಯಸ್ಸಿಂದ ನಾನು ತುಂಬ ಓದಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಅಪ್ಪ ನಾನು ಆಸೆ ಪಟ್ಟಿದ್ದೆಲ್ಲ ಓದಿಸಿದ್ರು. ದೊಡ್ಡ ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ನನ್ನ ಕನಸು. ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಗಲು ರಾತ್ರಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಮದುವೆ ಸಂಸಾರ ಇದ್ರಲ್ಲೆಲ್ಲ ನನಗೊಂಚೂರು ಇಂಟ್ರೆಸ್ಟ್ ಇಲ್ಲ. ನಾನು ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಬಯಸೋಳು. ಆದ್ರೆ ನಾನು ಈ ವಿಷಯನೆಲ್ಲ ಅಪ್ಪಂಗೆ ಹೇಳಿ ಅರ್ಥ ಮಾಡ್ಸಕ್ ಆಗ್ತಿಲ್ಲ. ಅವ್ರ ಕಣ್ಣೀರು ನನ್ನ ಕೈ ಏನು ಮಾಡದೇ ಇರೋ ಹಾಗೆ ಮಾಡ್ತಿದೆ. ಹಾಗಾಗಿ ನನ್ನ ಕನಸುಗಳು ಮಣ್ಪಾಲಾಗ್ತಿದ್ರು, ನನ್ನ ರೆಕ್ಕೆಗಳು ಮುರಿದು ಬೀಳ್ತಾ ಇದ್ರು. ನನ್ನ ಕೈಲಿ ಮದ್ವೆ ನಿಲ್ಸಕ್ ಆಗ್ತಿಲ್ಲ. ಆದ್ರೆ ಮಹಾದೇವ್ ಅವ್ರೆ, ನೀವು ಮನಸ್ಸು ಮಾಡಿದ್ರೆ ಈ ಮದ್ವೆ ನಿಲ್ಲಿಸಬಹುದು. ಪ್ಲೀಸ್, ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಹೇಳಿ ಈ ಮದ್ವೆ ನಿಲ್ಲಿಸ್ತೀರಾ? ಈ ಮದ್ವೆ ಆಯ್ತು ಅಂದ್ರೆ ನಾನ್ ಮಾತ್ರ ಅಲ್ಲ, ನೀವು ಕೂಡ ನಿಮ್ ಜೀವನದಲ್ಲಿ ಸಂತೋಷವಾಗಿರೋದಿಲ್ಲ. ಯಾಕೆಂದ್ರೆ ನಾನು ನೀವು ಉತ್ತರ ದಕ್ಷಿಣ ತರ ಇದ್ದೀವಿ. ನನ್ನ ಆಸೆ ಕನಸುಗಳು, ನಿಮ್ ರೀತಿ ನೀತಿ ಎಕ್ಸ್ಪೆಕ್ಟೇಷನ್ಸ್ ಯಾವ ಪಾಯಿಂಟ್ ಅಲ್ಲೂ ಒಂದಾಗೋದಿಲ್ಲ. ಆಕ್ಚುಲಿ ನಾನು ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ಗೆ ಸೇರ್ದೋಳೆ ಅಲ್ಲ. ಇವನ್ ನಾನು ನಿಮಗೆ ಸೆಟ್ ಆಗೋಂಥ ಹುಡುಗಿ ಅಲ್ಲ. ಹಾಗಾಗಿ ನಾವಿಬ್ರು ಮದುವೆ ಮಾಡಿಕೊಂಡು ಪ್ರತಿದಿನ ಹಿಂಸೆ ಪಡೋದ್ರ ಬದಲು ನಾವಿಬ್ರು ಮದುವೆ ಆಗ್ತಿರೋದೇ ವಾಸಿ ಅನ್ಸುತ್ತೆ. ನಾನು ಈ ಮದುವೆ ಬೇಡ ಅಂತ ಹೇಳಿದ್ರೆ ಈಗಾಗಲೇ ಅಕ್ಕ ಓಡ್ ಹೋಗಿ ಮರ್ಯಾದೆ ಕಳ್ಕೊಂಡಿರೋ ನಮ್ಮ ಫ್ಯಾಮಿಲಿಗೆ ತುಂಬ ಸಮಸ್ಯೆ ಆಗುತ್ತೆ. ಅದೇ ನೀವೇ ಈ ಮದುವೆ ಬೇಡ ಅಂದ್ರೆ ನಿಮಗೆ ಯಾವ ಸಮಸ್ಯೆನೂ ಆಗಲ್ಲ. ನನಗೆ ಈ ಮದುವೆಗೆ ಫೋರ್ಸ್ ಮಾಡಿದ ಹಾಗೆ
ನಿಮಗೆ ಯಾರು ಫೋರ್ಸ್ ಮಾಡಲ್ಲ. ದಯವಿಟ್ಟು ದಯವಿಟ್ಟು ನನ್ಗೆ ಇದೊಂದು ಸಹಾಯ ಮಾಡ್ತೀರಾ? ನೀವಿವತ್ತು ನಂಗೆ ಈ ಸಹಾಯ ಮಾಡಿದ್ರೆ ನನ್ನ ಜೀವನ ಪೂರ್ತಿ ಇದನ್ನ ಮರೆಯೋದಿಲ್ಲ. ನಮ್ಮ ಅಕ್ಕ ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮ ಮನಸ್ಥಿತಿಗೆ ಹೊಂದೋಂಥ ಹುಡುಗಿ ಸಿಗ್ಲಿ ಅಂತ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ಲೀಸ್ ಮಹಾದೇವ್ ಅವರೇ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮಿಬ್ಬರನ್ನ ಹಸೆ ಮನೆ ಮೇಲೆ ಕರೀತಾರೆ. ಅಲ್ಲಿ ನಾನು ನಿಮಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತೀನಿ. ಅವಾಗ ನೀವು ಎಲ್ರ ಮುಂದೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ? ಪ್ಲೀಸ್, ನನ್ನ ಫ್ಯೂಚರ್ ಈಗ ನಿಮ್ಮ ಕೈಯಲ್ಲೇ ಇದೆ ಮಹಾದೇವ್ ಅವರೇ. ನನ್ನ ಕಣ್ ತುಂಬಾ ಕನಸುಗಳೇ ತುಂಬಿದೆ. ಈ ಮದುವೆ ಆದ್ರೆ ಅಲ್ಲಿ ಕತ್ಲೆನೆ ತುಂಬ್ಕೊಂಡ್ಬಿಡುತ್ತೆ. ನನ್ಗೆ ಇದೊಂದು ಸಹಾಯ ಮಾಡ್ತೀರಾ ಅಲ್ವಾ ಮಹಾದೇವ್ ಅವರೇ? ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಈ ಮದ್ವೆ ನಿಲ್ಲಿಸ್ತೀರಾ ಅಲ್ವಾ? ಸರಿ, ಏನು ಹೇಳ್ದಂಗೆ ಮಾಡ್ತೀನಿ. ಎಲ್ರ ಮುಂದೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಇಷ್ಟು ಸಾಕು. ತುಂಬಾ ಥ್ಯಾಂಕ್ಸ್ ಮಹಾದೇವ್ ಅವರೇ. ನಿಮ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ನಾನೇನ್ ಬರ್ತೀನಿ. ಆ